ಹಾಯ್ ಫ್ರೆಂಡ್ಸ್, ಫಸ್ಟ್ ಪಾರ್ಟ್ನಾಗ ನಾನು ಅಕ್ಕಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇದು ಸೆಕೆಂಡ್ ಪಾರ್ಟ್. ತಂಗಿ, ಈಕಿನ ಹೆಸರು ಲಕ್ಷ್ಮಿ. ಈಕಿ ಭಾಳ ಸ್ವಲ್ಪ ಚಂಚಲ ಸ್ವಭಾವದವಳು. ಎಲ್ಲರ ಮಾತು ಈಸಿಯಾಗಿ ನಂಬಿಡ್ತಾ. ಇದು ಈಕಿನ ಮನೆ. ಈಕಿನ ಗಂಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಇವ್ರದ್ದು ಮನೆತನ ಭಾಳ ದೊಡ್ಡದು ಮತ್ತು ಶ್ರೀಮಂತ ಮತ್ತು ಹೈ ಕ್ಲಾಸ್ ಫ್ಯಾಮಿಲಿ. ಈಕಿನ ಮನ್ಯಾಗ ಈಕಿನ ಗಂಡ ಮತ್ತು ಅತ್ತಿ ಮಾವ ಇರ್ತಾರೆ. ಅತ್ತಿ ಮಾವ ಯಾವಾಗಲೂ ಫಾರಿನ್ದಾಗೆ ಇರ್ತಾರೆ. ಮದುವೆಗಾದರೂ ಅವರು ವಿಡಿಯೋ ಕಾಲ್ದಾಗೆ ಮದುವೆ ನೋಡಿದ್ರು, ಮದುವೆಗೆ ಬಂದಿಲ್ಲ ಅವರು. ಈಗ ಈಕಿ ಮನ್ಯಾಗ ಈಕಿ ಒಬ್ಬಾಕೆ ಅದಾಳ ಮತ್ತು ಒಂದು 3-4 ಮಂದಿ ಕಾಳು ಅದಾರ ಕೆಲಸ ಮಾಡೋರು. ಈಕಿ ಒಬ್ಬಾಕೆ ಇರೋದು. ಈಗ ಈಕಿನ ಗಂಡ ಆಫೀಸ್ನಾಗೆ ಹೆಚ್ಚಿರ್ತಾರೆ. ಗಾರ್ಡನ್ದಾಗ ಚಂದಾಗ ಹುಲ್ಲೆಲ್ಲ ತೆಗ್ದಾರಲ್ಲ ಇವರು. ಚಂದ ಮಾಡ್ಯಾರ ಕೆಲಸ. ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ತಿದ್ದೆ, ಅವ್ರಿಗೇನು ಹೇಳ್ತಿದ್ದಿಲ್ಲ. ನನಗೂ ಮನ್ಯಾಗ ಕೂತು ಭಾಳ ಬೇಸರ ಆಗ್ತೈತಿ. ಸುಮ್ಮಿಂತ ಏನು ಕೆಲಸ ಮಾಡೋದು, ಸುಮ್ಮನೆ ಕಾಳು ಇಟ್ಟಾರ ಇವರು. ನಾನೇ ಎಲ್ಲ ಕೆಲಸ ಮಾಡ್ತಿದ್ದೆ. ಏನು ಮಾಡೋದು, ಭಾಳ ಬೇಸರ ಆಕೈತಿ. ಅಕ್ಕ ಆಗಲಿ ಫೋನ್ ಹಚ್ಚಿದ್ಲು. ಆಕಿನ ಗಂಡ ನಮ್ಮ ಮಾವ ಆಕಿಗೆ ಸರ್ಪ್ರೈಸ್ ಕೊಟ್ಟು ಅರ್ಧಕ್ಕೆ ಕೆಲ್ಸಕ್ಕೆ ಬಂದಾರಂತ. ಇವತ್ತು ಹೊರಗೂ ಕರ್ಕೊಂಡು ಹೋಗಾರತ್ತು ಪಿಕ್ಚರ್ಗೆ. ಇವರು ಬಂದು ನನಗೆ ಹಿಂಗೆ ಸರ್ಪ್ರೈಸ್ ಕೊಡ್ಬೇಕಲ್ಲ, ಖುಷಿ ಆಗ್ಬಿಡ್ತೈತಿ ನನಗೂ ಮನ್ಯಾಗ ಕೂತು ಭಾಳ ಬೇಸರ ಆಗ್ತೈತಿ. ಎಲ್ಲರ ಜೊತೆ ತಿರುಗಾಡಿ ಬರ್ತೀನಿ. ಇವ್ರು ನೋಡಿದ್ರೆ ಮದುವೆ ಆದಾಗಿನ ಬರೀ ಆಫೀಸೇ ಆಗ್ತಾರೆ. ಒಟ್ಟ ನನ್ನ ಮೇಲೆ ಗಮನನೇ ಇಲ್ಲರಿ. ಏನು ಮಾಡೋದು. ಅಲ್ಲಿ ಕಾರ್ ಬರಾಕತೈತಿ. ಮೇ ಬಿ ಇವ್ರದೇ ಅನಿಸ್ತೈತಿ. ಅವ್ವ ದೇವ್ರಿ, ನಾ ಅನ್ಕೊಂಡಂಗೆ ಮಾಡಿಬಿಟ್ಟಲ್ಲ. ಇದು ಖುಷಿ ಆಗ್ತೈತಿ. ನಡಿ ಮನೆಗೆ ಹೋಗೋಣ. ಮತ್ತು ಹೊರಗೆ ನಿಂತ್ರ ಏನು ಮಾಡತ್ತಿದ್ದಿ, ಕೆಲಸ ಮಾಡತ್ತಿದ್ದೀನಿ ಅಂತ ಬೈತಾರ. ಸುಮ್ಮನೆ ಹೋಗಿ ಕುಂದ್ರು ಬರ್ತಾರ ಅವ್ರಿ. ಕಾರ್ ಇವ್ರದೇ ಇತ್ತಲ್ಲ, ನಾ ಯಾಕೆ ಬರಲಿಲ್ಲ ಒಳಗೆ. ಇವೇ ಇತ್ತಲ್ಲ ಕಾರ್, ಇವ್ರದೇ ಇತ್ತು. ನಾ ಯಾಕೆ ಒಳಗೆ ಬರಲ್ಲ. ಇವರು ಏನು ಮಾಡತ್ತಾರ, ನಂಗರ ನೋಡ್ಕೊಳಕಾಗವಲ್ತು. ಲಕ್ಷ್ಮಿ, ಏನ್ ಮಾಡಾಕತ್ತಿ? ಏನು ಯೋಚನೆ ಮಾಡಾಕತ್ತಿ? ರೀ, ನೀವು ಇಷ್ಟಲವು ಬಂದ್ರಿ? ಯಾರು ಬಂದ್ರು ಅಂತಾನೆ ನೋಡಾಕತ್ತಿದ್ದೀರಿ. ಇಷ್ಟಲವು ಬಂದ್ರಿ ನೀವು? ಕೆಲಸ ಮುಗೀತ್ರಿ? ಒಂದು ಆಫೀಸ್ ಒಂದು ಫೈಲ್ ಒಂದು ಬಿಟ್ಟು ಬಂದಿದ್ದೆ ಇಲ್ಲೇ ಮನ್ಯಾಗ. ಅದೇ ತೊಗೊಳಾಕ್ ಬಂದೀನಿ ನೋಡಿ. ಫೈಲ್? ಫೈಲೇ ಮರ್ತ್ಬಿಟ್ಟಿನಿ. ಮುಂಜಾನೆ ನಾಷ್ಟ ಮಾಡೋ ಗೂಮ್ನ್ಯಾಗ ಈ ನಾಷ್ಟ ತಿನ್ಸಿ ಗೂಮ್ನ್ಯಾಗ ಅದನ್ನ ಇಲ್ಲಿ ಬಿಟ್ಟೋಗಿನಿ ನೋಡು ಗೂಮ್ನ್ಯಾಗ. ಅದ ತೊಗೊಳಾಕತ್ ಬಂದೆ ನಾನು. ಇದಕ್ಕೆ ಬಂದ್ರಿ? ಅದಕ್ಕೆ ಬಂದೆ. ಏನ್ ಅನ್ಕೊಂಡಿ? ಏನಿಲ್ಲ ರೀ, ತೋರಿ ಅಲ್ಲಿ ಇದ್ದಂಗೆ ಫೈಲ್ ತಂದು ಕೊಡ್ತೀನಿ ತಡ್ರಿ. ಏನಾಯ್ತು? ಯಾಕೆ ಸಿಟ್ಟಾಗಿ ಹಿಂಗೆ ಯಾಕೆ ಮುಖ ಮಾಡಿದೆ? ಏನಾಯ್ತು ಹೇಳು. ಏನಿಲ್ಲ ರೀ, ನೀವು ನನಗೇನೋ ಸರ್ಪ್ರೈಸ್ ಕೊಡಾಕತ್ ಬಂದಿರೋದು ನಾ ಅನ್ಕೊಂಡೆ. ನೀವು ನೋಡ್ರೆ ಮತ್ತೆ ಕೆಲಸಕ್ಕೆ ಬಂದಿರಿ. ಸಾರಿ ಕೆಲಸ ಭಾಳ ಐತಿ. ಮದುವೆಗೆ ಒಂದು ಗದ್ದಲ್ದಾಗ ಒಂದು 3-4 ದಿನ ಕೆಲಸನೇ ಮಾಡಿಲ್ಲಲ್ಲ. ಅದೇ ಕೆಲಸ ಮಾಡತ್ತೀನಿ. ಇನ್ನೊಂದು 2 ದಿನ ಕೆಲಸ ಮುಗಿದಾದ್ಮೇಲೆ ನನಗೆ ಟೈಮ್ ಕೊಡ್ತೀನಿ ಅಂತ ಬೇಜಾರಾಗಬೇಡ. ಸಾರಿ. ಆಯ್ತು ರೀ, ತಗೋರಿ ಫೈಲ್. ಥ್ಯಾಂಕ್ ಯು. ನಾ ಹೋಗಿ ಬರ್ತೀನಿ, ಸಂಜೆಗೆ ಬರ್ತೀನಿ ಅಂತ. ಸ್ವಲ್ಪ ಲೇಟ್ ಆಕೈತಿ, ಬರ್ತೀನಿ ಅಂತ ಹೋಗ್ಬೇಕಾ? ಓಕೆ, ಬಾಯ್. ನಾ ಏನೇನೋ ಅನ್ಕೊಂಡ್ಬಿಟ್ಟೆ. ಇವ್ರು ನೋಡಿದ್ರೆ ಕೆಲ್ಸಕ್ಕೆ ಬಂದಾರ. ಏನು ಮಾಡೋದು, ಒಟ್ಟ ನನ್ನ ಮೇಲೆ ಪ್ರೀತಿನೇ ಇಲ್ಲ ಇವರಿಗೆ. ಏನು ಮಾಡೋದು, ಇಂಥ ಮನೆ ಕೊಟ್ಟು. ನಮ್ಮ ಅಕ್ಕನೇ ಎಷ್ಟು ಚಲೋ ಅದ. ಅವ್ರ ಮನೆ ಸಣ್ಣದಿರ್ಬೇಕಾರೆ ಅವ್ರ ಮನೆ ಸೆಟ್ ದೊಡ್ಡದೈತಿ. ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ನಮ್ಮ ಅಕ್ಕ. ನನ್ನ ಗಂಡು ಅದಾನ, ಪ್ರೀತಿ ಐತಿ ಕರೆ. ಬರೀ ಕೆಲಸ ಆಗ್ತಾನೆ. ಏನು ಮಾಡೋದು, ಕೆಲಸ ತೊಗೊಂಡು ಊಟ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕೇ, ನಮ್ಮ ಅಪ್ಪ ಇಂಥ ಮನೆ ಕೊಟ್ಟರು ನನ್ನ. ನೋಡಿ ಫ್ರೆಂಡ್ಸ್, ಇವ್ರದ್ದು ಮನೆಯೂ ದೊಡ್ಡದು, ಮನಸ್ಸು ದೊಡ್ಡದೆ, ಆದರೆ ಪ್ರೀತಿ ಕಮ್ಮಿ. ಬರೀ ಕೆಲಸ ಗುಮ್ನಾಗ ಪ್ರೀತಿ ಮಾಡೋದೇ ಮರ್ತು ಬಿಟ್ಟಾರ ಅಷ್ಟೇ. ಅವ್ರದ್ದು ಮನೆ ಸಣ್ಣದು ಮತ್ತು ಪ್ರೀತಿ ದೊಡ್ಡದು. ಅವರಿಗೆ ಇವರಿಗಿರೋ ವ್ಯತ್ಯಾಸ ಇಷ್ಟೇ. ನಿಮಗೆ ಇವೆರಡು ಪಾಠ ನೋಡಿ ಒಂದು ಡೌಟ್ ಬಂದಿರಬೇಕು. ಇಬ್ಬರದು ಅಕ್ಕ ತಂಗಿದು ಒಮ್ಮೆ ಮದುವೆ ಮಾಡ್ಯಾರ ಅಂದ್ರು. ಅಕ್ಕಿಗೆ ಸಣ್ಣ ಮನಿ, ಇವ್ರಿಗೆ ಇಟ್ಟು ಶ್ರೀಮಂತ ಮನಿ ಯಾರು ಕೊಟ್ಟಾರ ಅಂತ ನಿಮ್ಗೆಲ್ಲರಿಗೂ ಡೌಟ್ ಬಂದೇ ಇರಬೇಕು. ಅದನ್ನ ನೆಕ್ಸ್ಟ್ ಪಾರ್ಟ್ನಾಗ ಹೇಳ್ತೀನಿ. ನೆಕ್ಸ್ಟ್ ಪಾರ್ಟ್ ತಪ್ಪದೇ ನೋಡಿ, ಫುಲ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಯಾಕಂತ ನಿಮಗೂ ಗೊತ್ತಾಕೈತಿ. ಧನ್ಯವಾದಗಳು.